ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀರಿ. ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಪೂಜೆ ಕೂಡ ಮುಗೀತು. ಪೂಜೆ ಮುಗ್ದಾದ್ಮೇಲೆ ಟಿಫನ್ ಕೆಲಸ ಎಲ್ಲ ಮುಗೀತು. ಟಿಫನ್ ಆದ್ಮೇಲೆ ಇವಾಗ ಊಟದ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಜಾಸ್ತಿ ಸಿಹಿ ಅಡುಗೆ ಏನು ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಇವತ್ತು ರೆಸಿಪಿನ ಮಾಡ್ತಾ ಇರೋದು ಏನಂದ್ರೆ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ MTR ಗುಲಾಬ್ ಜಾಮೂನ್ ತಂದಿದ್ದೀನಿ. ಪೌಡರ್ ತಂದಿದ್ದೀನಿ, ಜಾಮೂನ್ ತಂದಿಲ್ಲ. ಜಾಮೂನ್ ಈಗ ರೆಡಿ ಮಾಡ್ಕೋಬೇಕು. ಹಾಗೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಈ ಬಾಕ್ಸಲ್ಲಿ ಆಗ್ಲೇ ಇಟ್ಟಿದ್ದೀನಿ. ನೋಡಿ ತಿಂತಾ ಇದ್ದಾರೆ ಹಾಕೊಂಡು. ದೇವ್ರಿಗೆ ಇದ್ರ ನೈವೇದ್ಯ ಮಾಡಿದೆ, ಹಾಗಾಗಿ ತಿಂತಾ ಇದ್ದಾರೆ. ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಮಧ್ಯಾಹ್ನಕ್ಕೆ ಇವಾಗ 11:15 ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಬೇಕನ್ನೆಲ್ಲ ಮಾಡ್ಕೋತೀನಿ. ರಾತ್ರಿ ಮಾಡಿ ಸ್ವಲ್ಪ ಸಾಂಬಾರ್ ಇದೆ. ಇವಾಗ ಸಾಂಬಾರ್ ಮಾಡಿದ್ರು ಸುಮ್ಮನೆ ವೇಸ್ಟು ಮತ್ತೆ ತಿನ್ನೋದಿಲ್ಲ. ಸ್ವಲ್ಪ ಪಲಾವ್ ಇದೆ, ಅದನ್ನೇ ತಿಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಹಾಗಾಗಿ ಪಲಾವ್ ಮಾಡ್ತೀವಿ. ಪಲಾವ್ ಹೆಂಗಿದ್ರು ಇದೆ. ಸ್ವಲ್ಪ ರೈಸ್ ಮಾಡ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಇವಾಗ ಜಾಮೂನ್ ಮಾಡಿದ್ರೆ ಮುಗೀತು. ಇಲ್ಲಿ ನನ್ನ ಮಗಳು ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ. ನೋಡಿ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ. ನನ್ನ ಮಗ ಆಲ್ರೆಡಿ ತಿಂದಿದ್ದಾಯ್ತು. ಬಾಯ್ ಸರಿ ಹಾಯ್ ಹೇಳು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿದ್ವಿ. ನಾನು ಭ್ರಮರ ಇಬ್ರು ಕೂಡ ರೀಲ್ಸ್ ಮಾಡಿದ್ವಿ. ಹಂಗಾಗಿ ಅವನು ಸ್ವಲ್ಪ ಬೇಜಾರಾಗಿದ್ದಾನೆ, ನನಗೆ ರೀಲ್ಸ್ ಮಾಡಕ್ ಕರ್ಕೊಂಡಿಲ್ಲ ಅಂತ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ಬೇಕು, ಆದ್ರೆ ಸ್ವಲ್ಪ ಅಡಿಗೆ ಕೆಲಸ ಇದೆಯಲ್ಲ, ಹಂಗಾಗಿ ಸುಮ್ಮನೆ ಆದೆ. ಇವಾಗ ಫಸ್ಟ್ ಜಾಮೂನ್ ಮಾಡ್ಬಿಟ್ಟೆ ನೆನ್ಕೊಂಡು ಊಟ ಟೈಮಿಗೆ ಕರೆಕ್ಟ್ ಆಗಿ. ಹಂಗಾಗಿ ಫಸ್ಟ್ ಈಗ ಜಾಮೂನ್ ಮಾಡ್ಬಿಡ್ತೀನಿ. ಇವತ್ತೇನೋ ಅಂತ ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಇವತ್ತು ಜಾಮೂನ್ ರೆಸಿಪಿ ಮಾಡ್ತಾ ಇದ್ದೀನಿ. ಪಾಯಸ ಆ ಥರ ಮಾಡಿದರೆ ಅಜಯ್ ಭ್ರಮರ ಇಬ್ಬರು ಕೂಡ ತಿನ್ನೋದಿಲ್ಲ. ಒಂದೊಂದ್ಸಲ ತಿಂದರೆ ತಿಂತಾರೆ, ಇಲ್ಲಾಂದರೆ ಅದು ಆಪ್ಷನಲ್ ಅಂತ ಹೇಳ್ಬೋದು. ಆದರೆ ಜಾಮೂನ್ ಮಾಡಿದರೆ ತಿಂತಾರೆ, ಅದಕ್ಕೋಸ್ಕರ ಜಾಮೂನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆದರೂ ಕೂಡ ಒಂದ್ಸಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರಿಗೆ ಜಾಮೂನ್ ಇಷ್ಟ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸಿಂಪಲ್ ಡಿಶ್ ಆದ್ರೂ ಎಲ್ರಿಗೂ ಇಷ್ಟ ಆಗುತ್ತೆ, ಬೇಗ ಮಾಡಿಬಿಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಜಾಸ್ತಿ ಇದೇ ಸ್ವೀಟ್ನೇ ನಾವು ಮಾಡೋದು. ಅಕಸ್ಮಾತ್ ಅಜಯ್ ಬರ್ತಡೇ ಇದೆ ಅಂದರೆ ಇದಂತೂ ಮಿಸ್ ಮಾಡಲ್ಲ, ಮಾಡಿಕೊಡ್ತೀವಿ. ಹಾಗೆ ಇವತ್ತು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಂಡ್ಬಿಡ್ತೀನಿ. ಸಕ್ಕರೆ ಪಾಕ ಮಾಡಿಕೊಂಡು, ಅಂದರೆ ಸಕ್ಕರೆ ಎಷ್ಟು ತೊಗೊಂಡಿದ್ದೀವೋ ಅದೇ ಅಳತೆಗೆ ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ಒಂದು 20 ml ಅಷ್ಟು ನೀರನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಾವು ಕರೆಕ್ಟ್ ಕ್ವಾಂಟಿಟಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇವಾಗ ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ನೀರನ್ನು ತೊಗೊಂಡಾಗ ಸ್ವೀಟು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಈ ಸ್ವೀಟ್ ತುಂಬ ಆದರೂ ಕೂಡ ತಿನ್ನೋದಿಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದು ಕುದಿಯೋ ಟೈಮಲ್ಲಿ ಕರೆಕ್ಟ್ ಆಗುತ್ತೆ. ಹಾಗೆ ಅದಕ್ಕೆ ಒಂದು ಏಲಕ್ಕಿನ ಹಾಕಿದ್ದೀನಿ. ಇದರಿಂದ ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಲೈಟಾಗಿ ಒಂದು ಸ್ವಲ್ಪ ಅಂಟು ಥರ ಬರೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ ಟೈಮ್ ಫೇವ್ರೇಟ್ ಅಂದರೆ MTR ಗುಲಾಬ್ ಜಾಮೂನ್ ಸೂಪರಾಗಿರುತ್ತೆ. ಹಾಗಾಗಿ MTR ಗುಲಾಬ್ ಜಾಮೂನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಬೇಗನೂ ಅಂದರೆ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ, ಎಲ್ಲ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ ಇದು. ಹಾಗಾಗಿ ನಾನು MTR ಗುಲಾಬ್ ಜಾಮೂನ್ನೇ ನಾನು ತೊಗೊಂಡು ಬಂದು ಇವಾಗ ಮಾಡ್ತಾ ಇದ್ದೀನಿ. ಇದನ್ನು ನಾನು 1 ಪ್ಯಾಕೆಟ್ ತೊಗೊಂಬಂದಿದ್ದೆ. ಆಮೇಲೆ ಮತ್ತೆ ಶಾರ್ಟೇಜ್ ಆಗ್ಬೋದೇನೋ ಅಂತ ಅಂದ್ಕೊಂಡು ಮತ್ತೋಗಿ ಇನ್ನೊಂದು ಪ್ಯಾಕೆಟ್ ತೊಗೊಂಬಂದೆ. ಅಂದರೆ 40 ಗ್ರಾಮ್ ಪ್ಯಾಕೆಟ್ಸ್ ಇವು. ಟೋಟಲ್ ಬಂದುಬಿಟ್ಟು 80 ಗ್ರಾಮ್ಸ್. ಹಾಗಾಗಿ ಇವಾಗ 80 ಗ್ರಾಮ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಸಾಕು ಇಷ್ಟು. ಇದೇ ಸ್ವಲ್ಪ ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ. ತಿಂತಾರೆ, ಆದರೆ ಉಳಿಯೋದಿಲ್ಲ. ಪಾಯಸ ಆಗಿದ್ದರೆ ನಾಳೆವರೆಗೂ ಕೂಡ ಮಿಕ್ತಿತ್ತು. ಆ ಥರ ಮಾಡೋದಕ್ಕಿಂತ ಏನು ಅವಾಗಲೇ ಖಾಲಿ ಆಗುತ್ತೋ ಅದನ್ನು ಮಾಡಿಕೊಡೋದು ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ಮಕ್ಳಿಗೂ ಕೂಡ ಇದು ಇಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ.
ಈಗ ಹಿಟ್ಟು ಕೂಡ ಕಲಸಿಕ್ಕಿದ್ದಾಯಿತು, ಹಾಗೆ ಪಾಕ ಕೂಡ ಆಗಿದೆ, ಸಕ್ಕರೆ ಪಾಕ ಆಗಿದೆ. ಇವಾಗ ಎಣ್ಣೆಯಲ್ಲಿ ಕರಿಬೇಕು. ಫಸ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತಲ್ವ ಗುಲಾಬ್ ಜಾಮೂನು, ಹಾಗಾಗಿ ನಾನು ಇದು ಮಾಡ್ತಾ ಇರೋದು ಅಷ್ಟೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ಯಾರ್ಯಾರಿಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಅನ್ನೋದನ್ನು ಕೂಡ ನನ್ನ ಕಾಮೆಂಟಲ್ಲಿ ತಿಳಿಸಿ. ಇವಾಗ ಇದು ಕೂಡ ಒಂದು 5 ನಿಮಿಷ ಹಾಗೆ ರೆಸ್ಟಲ್ಲಿ ಬಿಟ್ಟಿದ್ದೆ. ಇವಾಗ ಅದನ್ನು ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಚಿಕ್ಕ ಸೈಜ್ ಮಾಡಿಕೊಂಡ್ರೆ ಅದು ಎಣ್ಣೆಲಿ ಹಾಕ್ದಾಗೂ ಕೂಡ ಉಬ್ಬುತ್ತೆ, ಮತ್ತು ಪಾಕದಲ್ಲಿ ಹಾಕ್ದಾಗ ಕೂಡ ಉಬ್ಬುತ್ತೆ. ಹಾಗಾಗಿ ಸ್ವಲ್ಪ ನಾನು ಚಿಕ್ಕ ಸೈಜಲ್ಲಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಿಮಗೆ ಇಲ್ಲ ದೊಡ್ಡ ಸೈಜಲ್ಲೇ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ತೊಗೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಅಂದರೆ 2 ತಿನ್ನೋ ಗುಲಾಬ್ ಜಾಮೂನ ಒಂದೇ ತಿನ್ಬೋದು ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಹಿಟ್ಟನ್ನು ಫಸ್ಟು ಎಷ್ಟೆಷ್ಟು ಬೇಕೋ ಅಷ್ಟನ್ನು ನಾನು ಹಿಟ್ಟು ಕಿತ್ತಾಕ್ತಾ ಇದ್ದೀನಿ ಇವಾಗ. ಆಮೇಲೆ ಬೇಗ ಬೇಗ ಉಂಡೆ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಕರಿಬೋದಲ್ಲ, ಅದಕ್ಕೋಸ್ಕರ. ಭ್ರಮರ ಅಂತೂ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು, ಯಾವಾಗುತ್ತೆ ಅಂತ ಹೇಳಿ. ಅವ್ರಿಗೆ ಅಷ್ಟೊಂದು ಇಷ್ಟ. ಮತ್ತು ಇನ್ನೊಂದು ಏನಂದರೆ ಬಿಸಿ ಇದ್ದಾಗಲೇ ಕೇಳ್ತಾಯಿದ್ರು ಕೊಡು ನಾನು ತಿಂತೀನಿ ಅಂತ ಹೇಳಿ. ನಾನಿಲ್ಲ, ಅದು ಸ್ವಲ್ಪ ನೆನ್ಕೋಬೇಕು, ಆಮೇಲೆ ತಿನ್ನೋದಕ್ಕೆ ಬರುತ್ತೆ, ಹಾಗೆ ತಿನ್ನೋದಕ್ಕೆ ಬರಲ್ಲ, ಸುಮ್ಮನಿರಿ ಅಂತ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಇವಾಗಲೂ ಕೂಡ ತುಂಬ ತರಲೆ ಮಾಡ್ತಾ ಇದ್ದಾಳೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳು ನೋಡಿದರೆ ಏನೇನೋ ತರಲೆ ಮಾಡ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ, ಅದಾದಮೇಲೆ ಸ್ಕೂಲಿಗೆ ಹೆಂಗಿದ್ರು ಜಾಯಿನ್ ಮಾಡ್ತೀವಲ್ಲ, ಆವಾಗ ಸರಿ ಹೋಗ್ತಾಳೆ. ಇವಾಗ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ನಮ್ಮ ಮಾತನ್ನು. ಈಗ ನಾನು ಜಾಮೂನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಲೈಟಾಗಿ ನಾವು ಪ್ರೆಸ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಅದಾದಮೇಲೆ ಲೈಟಾಗಿ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇವಾಗ ಎಣ್ಣೆಯಲ್ಲಿ ನಾನು ಕರಿತಾ ಇದ್ದೀನಿ. ಜಸ್ಟ್ ಒಂದು 5 ರಿಂದ 10 ನಿಮಿಷದೊಳಗಡೆ ನಮಗೆ ಜಾಮೂನ್ ಅನ್ನೋದು ರೆಡಿಯಾಗಿಬಿಡುತ್ತೆ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಆಗಿದ್ರು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಆದರೆ ಒಳಗಡೆ ಅಲ್ಲಿ ಬೆಂದಿರಲ್ಲ, ಹಾಗೆ ಹಿಟ್ಟಿನ ಥರ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಟೈಮ್ ಹಿಡಿಬೋದು, ಆದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಹಸಿ ಅಂತ ಅನಿಸ್ತಾ ಇರುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಕೆಲವೊಬ್ಬರು ತುಂಬ ಮಿಸ್ಟೇಕ್ಸ್ನೂ ಮಾಡ್ತೀವಿ. ನಾನು ಕೂಡ ತುಂಬ ಸಲ ಮಿಸ್ಟೇಕ್ಸ್ ಮಾಡಿದ್ದೀನಿ. ಏನಂದರೆ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಬಿಟ್ಟಿದ್ದೀನಿ, ಒಂದು ಸಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ದೆ. ಅದಾದಮೇಲೆ ನಂಗೆ ಗೊತ್ತಾಯಿತು, ಓಕೆ ಈ ಥರ ಮಾಡಿದರೆ ಹೀಗಾಗುತ್ತಲ್ಲ ಅಂತ ಹೇಳಿ. ಅದಾದಮೇಲೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಹೋದೆ. ಸೊ ಚೆನ್ನಾಗಿ ಬಂದವು. ಇವಾಗ ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ರೀತಿ ನಾವು ಗೋಲ್ಡನ್ ಬ್ರೌನಲ್ಲಿ ಬಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗುಂಡಕ್ಕೆ. ಇವಾಗಿದ್ದನ್ನು ನಾನು ಡೈರೆಕ್ಟ್ ಪಾಕದಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಪಾಕದಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಆ ಉಂಡೆನ ಈಗ ಎಣ್ಣೆಲಿ ಹಾಕ್ಬಿಟ್ಟು ನಾನು ಕರಿತೀನಿ. ಅದಾದಮೇಲೆ ಮತ್ತೆ ಆವಾಗಲೇ ಮಾಡಿದ್ನಲ್ಲ ಅದೇ ಪ್ರೊಸೀಜರೇ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ಪಾಕದಲ್ಲಿ ಹಾಕ್ಬಿಟ್ರೆ ಒಂದು 5 ನಿಮಿಷ ನಾವು ಅದನ್ನು ರೆಸ್ಟಲ್ಲಿ ಬಿಟ್ಟರೆ ನೀಟಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ಆವಾಗ ನೀವು ಸರ್ವ್ ಮಾಡ್ಬೋದು, ಬಿಸಿ ಬಿಸಿಯಾಗಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ಸರ್ವ್ ಮಾಡ್ಬೋದು. ಗುಲಾಬ್ ಜಾಮೂನು ಮಾಡಿದ್ದಾಯ್ತು. ಅದು ಎಣ್ಣೆ ಬಿಸಿ ಇತ್ತು ಕೇಳಬ, ಎಣ್ಣೆ ಬಿಸಿ ಇದ್ದು ಈ ಕಡೆ. ಇವಾಗ ಸ್ವಲ್ಪ ಅನ್ನ ಮಾಡ್ತೀನಿ. ಅನ್ನ ಮಾಡಿ ಇನ್ನೇನು ಸ್ವಲ್ಪ ನಮ್ಮ ಮನೇಲಿ ಬರ್ತಾರೆ, 12 ಗಂಟೆ ಇವಾಗ. 12 ಗಂಟೆ ಇವಾಗ. ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೋಬೇಕು. ಫುಲ್ಲು ಸೆಕೆ ಅಂದರೆ ಸೆಕೆ, ಇಲ್ಲಿ ಫ್ಯಾನ್ ಕೂಡ ಹಾಕೊಂಡಿಲ್ಲ, ಫುಲ್ಲು ಸೆಕೆ ಆಗ್ತಾ ಇದೆ. ಹೋಗಿ ಅಲ್ಲಿ ಕುತ್ಕೊಂತೀನಿ ಅಲ್ಲಮ್ಮ. ಈಗ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಿದಂಥ ಪಾತ್ರೆಗಳು ಅವೆಲ್ಲ ಇದ್ವು. ಇವಾಗ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನು ಜೋಡಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ನೀವೆಲ್ಲ ಎಲ್ಲೆಲ್ಲಿಗೆ ಹೋಗಿದ್ರಿ, ಏನೇನು ಮಾಡಿದ್ರಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಎಲ್ಲಿಗೂ ಹೋಗಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹೋಗೋಣ ಅಂತ ಹೇಳ್ತಾ ಇದ್ದ ನನ್ನ ಮಗ, ಬಟ್ ಹೋಗೋದಕ್ಕಾಗಲಿಲ್ಲ. ನೋಡಬೇಕು, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಜಾಸ್ತಿ ಹಠ ಮಾಡಲ್ಲ,
ಏನಾದರೂ ಸ್ವಲ್ಪ ನಿಧಾನಕ್ಕೆ ಹೇಳಿದರೆ ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾನೆ. ಸೊ ಹಂಗೆ ಅರ್ಥ ಮಾಡಿಕೊಂಡು ಸುಮ್ಮನಾದ. ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಅವರಿಗೆ ಜಾಮೂನ್ ಹಾಕಿ ಕೊಟ್ಟು ಅದಾದಮೇಲೆ ಊಟಕ್ಕೆ ಕೊಡಬೇಕು. ಇದು ಏನಂದರೆ ಅಡುಗೆ ಮಾಡಿದ್ನಲ್ಲ ಬೆಳಗ್ಗೆನೇ, ಸಾಂಬಾರು ಅದೆಲ್ಲ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಇವಾಗ ಜೋಡಿಸ್ತಾ ಇದ್ದೀನಿ. ಗ್ಲಾಸ್ ಎಲ್ಲ ಎಲ್ಲಿ ಬೇಕಲ್ಲೇ ಇಟ್ಬಿಟ್ಟಿರ್ತಾರೆ ನನ್ನ ಮಕ್ಕಳು. ಇಲ್ಲೆಲ್ಲ ಹತ್ತಿ ಓಡಾಡ್ತಾ ಇರ್ತಾರೆ, ಇಲಿ ಮರಿ ಹತ್ತಿ ಓಡಾಡ್ತಿರ್ತಾವಲ್ಲ ಶೆಲ್ಫ್ ಮೇಲೆ ಅಲ್ಲೆಲ್ಲ ಹಂಗೆ ಓಡಾಡ್ತಾ ಇರ್ತಾರೆ ಹತ್ಕೊಂಡು. ಹಾಗಾಗಿ ಎಲ್ಲಿ ಬೇಕಲ್ಲೇ ಆಗಿಬಿಟ್ಟಿದ್ದವು. ಇವಾಗ ಜಾಮೂನ್ ರೆಡಿ ಆಯಿತು. ನಾನು ಹಾಕ್ತಾಯಿದ್ದೆ, ನನ್ನ ಮಗಳು ನೋಡಿದ್ರೆ ಕೈಯಿಂದ ಇದು ಮಾಡಿಬಿಟ್ಲು, ಹಾಗಾಗಿ ಸ್ವಲ್ಪ ಅದು ವೈಟ್ ಕಾಣ್ತಾ ಇದೆ ನೋಡಿ, ಆ ರೀತಿ ಆಯಿತು. ಇವಾಗ ನನ್ನ ಮಗನಿಗೆ ಕೊಡಬೇಕು ಜಾಮೂನ್ನ. ಸ್ಪೂನಲ್ಲಿ ತೆಗಿಯೋಣ ಅಂದ್ಕೊಂಡೆ, ಆದರೆ ಪಾಕದಲ್ಲಿ ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿದೆ ಅದು, ಹಾಗಾಗಿ ಸ್ಪೂನಲ್ಲಿ ಬೇಡ ಹಂಗೆ ಕೈಯಲ್ಲಿ ತೆಗೆದ್ರಾಯ್ತು ಅಂತ ಅಂದ್ಕೊಂಡು ಮತ್ತು ಕೈಯಲ್ಲೇ ಎತ್ತಿ ಇಕ್ತಾ ಇದ್ದೀನಿ ನೋಡಿ. ತುಂಬ ಸಾಫ್ಟಾಗಿ ಬಂದಿತ್ತು ಜಾಮೂನ್ ಮಾತ್ರ. ಇವಾಗ ಫಸ್ಟು ನನ್ನ ಮಕ್ಕಳಿಗೆ ಕೊಟ್ಟು ಅದಾದಮೇಲೆ ನಾನು ತಿಂತೀನಿ. ಇದು ನೋಡೋದಕ್ಕೂ ಕೂಡ ಎಷ್ಟು ಕ್ಯೂಟಾಗಿದೆ. ಹೋದ ವೀಡಿಯೋದಲ್ಲೇ ನಾನು ತೋರಿಸಿದ್ದೆ. ಲೇಟಾಗಿ ಈ ವಿಡಿಯೋನ ನಾನು ಸಂಕ್ರಾಂತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಎಡಿಟ್ ಮಾಡಿರಲಿಲ್ಲ. ಇವತ್ತು ಎಡಿಟ್ ಮಾಡಿಬಿಟ್ಟು ಇವತ್ತೇ ನಾನು ಅದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗೂ ಅಷ್ಟೇ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ನನ್ನ ಮಗಳು ಪಕ್ಕದಲ್ಲೇ ಇದ್ದಾಳೆ, ಆದರೂ ಕೂಡ ಅವಳನ್ನ ಕರ್ಕೊಂಡೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನನಗೂ ನನ್ನ ಮಕ್ಕಳಿಗೂ ಎಲ್ರಿಗೂ ಕೂಡ ಜಾಮೂನ್ ರೆಡಿ ಆಯಿತು. ನನ್ನ ಮಗ ಮಾತ್ರ ಫಸ್ಟ್ ಆ ಕಪ್ ತೊಗೊಂಡೋಗ್ತೀನಿ, ನನಗಿದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟ. ಅವನಿಗೆ ಆ ಕಪ್ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಅವನಿಗೆ ಅದನ್ನು ಕೊಟ್ಟೆ. ಆಮೇಲೆ ಭ್ರಮರ ಒಂದು ಚಿಕ್ಕ ಕಪ್ ಕೊಟ್ಟೆ, ಅದನ್ನು ತೊಗೊಂಡು ತಿನ್ನೋದಕ್ಕೆ ಕೂತ್ಕೊಂಡ್ರು. ಸೊ ಇಷ್ಟು ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಿಕ್ಕ ಒಂದು ಸಂತೋಷವನ್ನು ಇವತ್ತಿನ ವಿಡಿಯೋದಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ ಆ್ಯಂಡ್ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್.